ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಊರಿಂದ ಬಂದ ಮೇಲೆ ಮೊದಲನೇ ವಿಡಿಯೋ ಇದು ಬಾಲ್ಕನಿನಲ್ಲಿ ಎಲೆಗಳು ನೋಡಿ ಈ ರೀತಿಯಾಗಿದೆ. ಬಿಸಿಲಿಗೆ ಒಂದು ಸ್ವಲ್ಪ ಸುಟ್ಟಂಗಾಗಿದೆ. ಈ ಥರ ಎಲೆಗಳಿದ್ದರೆ ಅದನ್ನು ತೆಗೆದುಬಿಡಬೇಕು. ನೋಡೋದಕ್ಕೂ ಗಿಡ ಚೆನ್ನಾಗಿ ಅನಿಸಲ್ಲ, ಆಮೇಲೆ ಅದ್ರದ್ದು ಎನರ್ಜಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಆ ರೀತಿ ಎಲೆಗಳಿದ್ದರೆ ತಕ್ಕೊಂಬಿಡಬೇಕು. ಇದರಲ್ಲಿ ನೋಡಿ ಎಷ್ಟಾಗಿದೆ ಅಂತ. ಈ ರೀತಿ ನೋಡಿ ಬಾಡೋಗಿರೋದು, ಒಣಗೋಗಿರೋದು ಎಲ್ಲನೂ ತೆಗಿತೀನಿ ನಾನು. ಯಾಕಂದರೆ ಕೆಲವೊಂದು ಗಿಡಗಳು ಏನಾಗಿದೆ, ಒಣಗೋಗ್ಬಿಟ್ಟಿದೆ, ನೀರನ್ನ ಸರಿ ಹಾಕಿಲ್ಲ. ಹಾಗಾಗಿ ನೋಡಿ ಅಲ್ಲೊಂದಿದೆ. ಮೇಲೆ ಕೂಡ ಬಾಲ್ಸಮು ಮತ್ತು ಬೆಂಡೆಕಾಯಿ ಬೀಜ ಹಾಕಿದ್ದು ಸಸಿ ಬಂದಿತ್ತಲ್ಲ, ಅದೆಲ್ಲನೂ ನಾನು ರಿಪೋರ್ಟ್ ಮಾಡಿದ್ದೆ. ಅದು ಕೂಡ ಒಣಗೋಗ್ಬಿಟ್ಟಿದೆ. ಬಿಸಿಲು ಕೂಡ ಜಾಸ್ತಿ ಇದೆ ಈ ಸಾರಿ. ಒಂದಿಷ್ಟು ನಾನು ಕಟಿಂಗ್ಸ್ ಹಾಕಿದ್ದೆ, ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೆ ಬೇಬಿ ಸನ್ ರೋಸ್ದು. ಅದೆಲ್ಲ ಚೆನ್ನಾಗಿದೆ, ಏನೂ ಆಗಿಲ್ಲ. ಕೆಲವೊಂದು ಒಣಗೋಗಿದೆ, ಕೋಲಿಯಸ್ ಒಣಗೋಗಿದೆ. ಸರಿಯಾಗಿ ಕೇರ್ ಮಾಡದೇ ಇರೋದ್ರಿಂದ ಗಾರ್ಡನರ್ಸ್ ಏನಂದರೆ ಯಾವ ಊರಿಗೂ ಹೋಗಬಾರ್ದು, ಅಲ್ಲೇ ಇರಬೇಕು. ಇಲ್ಲಾಂದರೆ ಕಷ್ಟ. ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ. ಬಂದಾಗ ನೋಡಿದ ತಕ್ಷಣ ಬೇಜಾರು ಅನಿಸುತ್ತೆ. ಇಲ್ಲಿ ಒಂದಿಷ್ಟು ಗಿಡಗಳನ್ನು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಬೆಂಗಳೂರಿಂದ ಒಂದಿಷ್ಟು ಗಿಡ ತೊಗೊಂಡು ಬಂದಿದ್ದೆ, ಒಂದೆರಡು, ಜಾಸ್ತಿ ತಂದಿರಲಿಲ್ಲ ಈ ಸರಿ. ಅದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಹೂವಿನ ಗಿಡ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ರಿಪೋರ್ಟ್ ಮಾಡಿದ್ದೀನಿ. ಅದಿಷ್ಟು ರಿಪೋರ್ಟ್ ಮಾಡಿರುವಂಥದ್ದು ಅಲ್ಲೆಲ್ಲ ಇದೆಯಲ್ಲ ಅದು, ಅಲ್ಲಿದೆ ನೋಡಿ, ಅದೆಲ್ಲ ರಿಪೋರ್ಟ್ ಮಾಡಿದ್ದೀನಿ. ಕಟಿಂಗ್ಸ್ ತೊಗೊಂಡು ಬಂದಿದ್ದೆ ಇದ್ರದ್ದು, ಇದನ್ನು ಕೂಡ ಕಟಿಂಗ್ಸನ್ನು ಹಾಕಿದ್ದೀನಿ. ಈಗ ಏನಂದರೆ ಬೇಸಿಗೆ ಇರೋದ್ರಿಂದ ಬೇಗ ಗಿಡ ಒಣಗೋಗ್ಬಿಡ್ತವೆ. ಇದು ನೋಡಿ ನಾನು ನಿಮಗೆ ತೋರಿಸಿದ್ದೆ ಕಟಿಂಗ್ ಹಾಕಿರೋದು. ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ. ಈ ಕಟ್ಟಿಂಗನ್ನು ನಾನಿವತ್ತು ಈ ಪಾಟ್ಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದನ್ನು ಹಾಕ್ತೀನಿ ನಾನು. ನೋಡಿ ಬೇರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ, ಹಾಗೆ ಇದೊಂದು ಸಣ್ಣ ಕಡ್ಡಿ ಹಾಕಿದ್ದೆ ನಾನು, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ನಾನು ಮಣ್ಣು ಒಳಗಡೆ ಹಾಕ್ತೀನಿ. ನಾನು ಈ ಪಾಟ್ಗೆ ನಾನು ಹಾಕ್ಕೊತೀನಿ. ಇದು ನೋಡಿ, ಮಣ್ಣು ಇದರಲ್ಲಿ ಎಲ್ಲ ಇದೆ ಆಲ್ಮೋಸ್ಟಾಗಿ. ಹೀಗಾಗಿ ನಾನು ಮತ್ತೆ ಏನು ಸಪ್ರೇಟ್ ಹಾಕ್ತಾಯಿಲ್ಲ. ಇನ್ನು ಈ ರೀತಿಯಾಗಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನೇ ಮತ್ತೆ ವಾಪಸ್ ನಾನು ಹಾಕ್ತೀನಿ. ಇದರಲ್ಲಿ ಹಾಕ್ಕೊತೀನಿ. ನೋಡಿ, ಈಗ ಮಣ್ಣೆಲ್ಲ ಇದಕ್ಕೆ ತುಂಬಿಕೊಂಡಾಗಿದೆ. ಈಗ ನಡುವೆ ಒಂದು ಸ್ವಲ್ಪ ಹೋಲ್ ಮಾಡ್ಕೊತೀನಿ. ಇದು ನೋಡಿ, ಮಣ್ಣು ಹಸಿ ಇದೆ. ಈ ಥರ ಮಣ್ಣಲ್ಲೇ ಗಿಡಗಳನ್ನು ನೆಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಗಿಡ ಬೇರು ಬೇಗ, ಈಗ ಬೇಸಿಗೆ ಇರೋದ್ರಿಂದ ಬೇರಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಮಣ್ಣು ಹಸಿ ಮಾಡಿಕೊಂಡೇ ಗಿಡಗಳನ್ನು ಹಚ್ಚಿ. ನಾವು ಒಂದು ಗಿಡ ತೊಗೊಂಡು ಬಂದರೆ ಅದರಿಂದ ಒಂದು 10 ಗಿಡನ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಒಟ್ಟು 2 ಇದೆ. ಇದೊಂದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಇದು ಬೆಳೆದ ಮೇಲೆ ಅನ್ನೋದಕ್ಕೋಸ್ಕರ. ಇದರಲ್ಲಿ ಒಂದು ಸಣ್ಣ ಎಲೆ ಬರ್ತಾ ಇದೆ ನೋಡಿ. ಹಾಗಾಗಿ ಇದು ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಡ್ತೀನಿ ನಾನು. ಜಾಸ್ತಿ ಹಾಕಲ್ಲ, ಯಾಕಂದರೆ ಮಣ್ಣು ಆಲ್ರೆಡಿ ಹಸಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ತೀನಿ ಅಷ್ಟೇ. ಇದು ಒಂದು ಪಾಟ್ ರೆಡಿ ಆಯಿತು. ಈಗ ಇಲ್ಲಿದೆ ನೋಡಿ, ಇದು ಮುಖ್ಯವಾದಂಥ ಗಿಡ. ಇದು ಮೇನ್ ಬ್ರ್ಯಾಂಚು. ಇದರಿಂದನೇ ನಾನು ಕಟಿಂಗ್ಸನ್ನು ತೊಗೊಂಡಿದ್ದೆ. ಈಗ ಮತ್ತೆ ಇದರಲ್ಲಿ ತೊಗೋಬೋದು, ಬಟ್ ಈಗ ನಾನು ಈಗ ಚೆನ್ನಾಗಿ ಬೆಳೆಯುತ್ತಿದ್ದು, ಹೀಗಾಗಿ ಅದರಲ್ಲೇ ಬಿಡ್ತೀನಿ. ನೋಡಿ, ಅದೆಲ್ಲ ರಿಪೋರ್ಟ್ ಮಾಡಿದ್ದೀನಿ. ಈಗ ಅದನ್ನ ನೆರಳಿಗೆ ಇಡ್ತೀನಿ ನಾನು, ಯಾವುದನ್ನು ಬಿಸಿಲಲ್ಲಿ ಇಡಲ್ಲ.
ಈ ಬೇಸಿಗೆನಲ್ಲಿ ಏನಂದರೆ ನೀರನ್ನು ಸರಿಯಾಗಿ ಹಾಕಬೇಕು, ಆಮೇಲೆ ಎಲೆಗಳಿಗೆಲ್ಲ ನೀರನ್ನು ಸ್ಪ್ರೇ ಮಾಡಬೇಕು. ಇಲ್ಲ ಅಂದರೆ ಗಿಡಗಳು ಹಾಳಾಗಿಬಿಡುತ್ತೆ. ಇದು ನೋಡಿ ಯೆಲ್ಲೋ ಕಲರ್ ಆಗ್ತಾ ಬಂದಿದೆ. ಇದನ್ನು ರೀಪಾಟ್ ಮಾಡಬೇಕಿತ್ತು. ಇದನ್ನೊಂದು, ಹಾಗೇ ಈ ಬ್ರಹ್ಮಕಮಲ ಒಂದು, ಇದನ್ನು ರೀಪಾಟ್ ಮಾಡಬೇಕು. ಇದು ಬೇಗ ಮಾಡಬೇಕಿತ್ತು. ನಾನು ಜನವರಿನಲ್ಲೇ ಮಾಡ್ಕೋಬೇಕಾಗಿತ್ತು, ಆಗಿಲ್ಲ ನನಗೆ. ಇದನ್ನು ಈಗ ಮಾಡ್ಕೊತೀನಿ ನಾನು. 1-2 ದಿನದ ಒಳಗಡೆ ಮಾಡ್ಕೊತೀನಿ, ಯಾಕಂದರೆ ಇಲ್ಲಾಂದರೆ ಗಿಡ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದರೆ ಇದು ಚೆನ್ನಾಗಿ ಬೆಳ್ಕೊಂಡಿದೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ. ಅದನ್ನು ರಿಪೋರ್ಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಗಾರ್ಡನ್ ಕೆಲಸಗಳು ದಿನ ಏನಾದರೂ ಒಂದು ಇದ್ದೇ ಇರುತ್ತೆ. ಯಾಕಂದರೆ ಗಿಡಗಳು ಜಾಸ್ತಿ ಆದಂಗೆ ರೀಪಾಟ್ ಜಾಸ್ತಿ ಆಗುತ್ತೆ, ಎಲೆಗಳು ಉದುರೋದು ಜಾಸ್ತಿ ಆಗುತ್ತೆ, ಕಸ ಬಳಿಯೋದು ಜಾಸ್ತಿ ಆಗುತ್ತೆ. ನೋಡಿ, ಈಗ ಇದಿಷ್ಟು ಕ್ಲೀನ್ ಮಾಡಿ ನಾನು ಒಳಗಡೆ ಹೋಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್ ಮಾಡು.